ಇತಿಹಾಸ ಪ್ರಸಿದ್ಧ ಅಪ್ರಮೇಯ ದೇವಾಲಯದ ಗರ್ಭಗುಡಿಗೆ ಶೌಚಾಲಯದ ನೀರು. ದೇವಾಲಯ ದರ್ಶನಕ್ಕೂ ಮೊದಲೇ ಶೌಚಾಲಯ ದರ್ಶನ. ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತರ ದಂಡಿಗೆ ಇದೇ ದರ್ಶನ. ಶೌಚಾಲಯ ಸ್ಥಳಾಂತರ ಮಾಡಿ ದೇವಾಲಯ ರಕ್ಷಣೆ ಮಾಡಿ. ಗ್ರಾಮಸ್ಥರ ದೇಣಿಗೆ ಹಣದಲ್ಲಿಯೇ ಅಂತಿಮ ಯಾತ್ರೆ ವಾಹನ ಖರೀದಿಸಿದ ಮಾದರಿ ಗ್ರಾಮಸ್ಥರು. ಅಂತಿಮ ಯಾತ್ರೆ ವಾಹನ ನಿಲುಗಡೆಗೆ ತಡೆಯೊಡ್ಡಿದ ಉಪಾಧ್ಯಕ್ಷರು. ಇದು ವೈಯಕ್ತಿಕ ಕೆಲಸವಲ್ಲ, ಸಾರ್ವಜನಿಕರ ಕೆಲಸ. ಗ್ರಾಮ ಪಂಚಾಯತಿಗೆ ಗ್ರಾಮಸ್ಥರ ಕಳಕಳಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅತ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳ್ಳೂರು ಗ್ರಾಮ ಪಂಚಾಯತಿ ಎದುರು ಗ್ರಾಮಸ್ಥರು, ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳ ಬಳಿ ತಮ್ಮ ನೋವು ತೋಡಿಕೊಂಡ ಪರಿ ಇದು. ಕರ್ನಾಟಕ ರಾಜ್ಯದಲ್ಲಿ ಅಂಬೆಗಾಲಿನ ಕೃಷ್ಣ ದೇವಾಲಯ ಇರುವುದು ದೊಡ್ಡಮಳ್ಳೂರಿನಲ್ಲಿ ಎಂಬುದು ವಾಸ್ತವ. ಗತಕಾಲ ಇತಿಹಾಸವನ್ನು ಹೊಂದಿರುವ ಪುರಾತನ ಕಟ್ಟಡದಲ್ಲಿರುವ ಅಪ್ರಮೇಯ ದೇವಾಲಯಕ್ಕೆ ಹರಿದು ಬರುವ ಭಕ್ತಾದಿಗಳೇ ಲೆಕ್ಕವೇ ಇಲ್ಲ. ಭಕ್ತಾದಿಗಳು ಕೈ ಮುಗಿದು ಒಳಬರುವ ದೇವಾಲಯಕ್ಕೂ ಮೊದಲೇ ದರ್ಶನ ನೀಡುವುದು ಸಾರ್ವಜನಿಕ ಶೌಚಾಲಯ. ದೇವಾಲಯದ ಜೊತೆಯಲ್ಲೇ ಹೊಂದಿಕೊಳ್ಳುತ್ತಿರುವ ಶೌಚಾಲಯದ ತ್ಯಾಜ್ಯ ದೇವಾಲಯದ ಒಳಗಡೆ ಜಿನುಗುತ್ತಿರುವುದು ಆತಂಕ, ಆಘಾತಕಾರಿಯಾಗಿದೆ. ಕೂಡಲೇ ಶೌಚಾಲಯವನ್ನು ತೆರವು ಮಾಡಿ ಸ್ಥಳಾಂತರಿಸದಿದ್ದರೆ ದೇವಾಲಯ ಎಷ್ಟು ಪ್ರಸಿದ್ಧಿ ಪಡೆದಿದೆಯೋ ಅಷ್ಟೇ ರೀತಿಯಲ್ಲಿ ಕಳೆಗೊಂಡಿರುವುದರಲ್ಲಿ ಸಂಶಯವೇ ಇಲ್ಲ ಎನ್ನುತ್ತಾರೆ ಗ್ರಾಮಸ್ಥರು. ಗ್ರಾಮಸ್ಥರ ದೇಣಿಗೆಯಿಂದ ಅಂತಿಮ ಯಾತ್ರೆ ವಾಹನ ಖರೀದಿಸಿ ವಾಹನ ನಿಲುಗಡೆಗೆ ಸರ್ಕಾರಿ ಜಾಗದಲ್ಲೇ ಜಾಗ ಕೊಡದ ಉಪಾಧ್ಯಕ್ಷರು ಎಂದು ಆರೋಪಿಸಿದ ಗ್ರಾಮಸ್ಥರು ಪಂಚಾಯಿತಿ ಎದುರು ಪ್ರತಿಭಟಿಸುತ್ತಾ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸುತ್ತಾ ತಮ್ಮ ಆಕ್ರಂದವನ್ನು ವ್ಯಕ್ತಪಡಿಸಿದರು. ಸರ್, ಊರಲ್ಲಿ ಒಂದು ಹೆಣ ಸಾಕ್ಷು ವಾಹನ ನಿಲ್ಲಿಸ್ಕೊಳಕ್ಕೆ ಒಂದು ಸ್ಥಳಾವಕಾಶ, ಅದು ಎಲ್ಲ ರೆಗ್ಯುಲೇಷನ್ ಮಾಡಿ ರೆಡಿಯಾಗಿದೆ. ಅದಕ್ಕೆ ಉದ್ದೇಶಪೂರ್ವಕವಾಗಿ ಯಾರೋ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ. ನಿಲ್ಸೋಕ್ಕಾಗೋದಲ್ಲ, ನಮ್ಮ ಮನೆ ಮಕ್ಕಳೆಲ್ಲ ತಿರುಗಾಡ್ತಾರೆ, ನೋಡಿದ್ರೆ ಭಯ ಆಯ್ತದೆ ಅಂತ ಪಂಚಾಯತ್ ಜಾಗದಲ್ಲೇ ಮಾಡ್ತಾ ಇರೋದು. ಪಂಚಾಯತಿಯವರು ಒಪ್ಕೊಂಡವ್ರೆ, ಊರೋಟ್ನವರು ಒಪ್ಕೊಂಡವ್ರೆ. ಅದು ಊರೋಟಿನ ಕೆಲಸ, ಅದು ಯಾರು ಇಂಡಿವಿಜುವಲ್ ಆಗಿ ಯಾರ್ದು ಅಲ್ಲ ಅದು. ಬಟ್ ಅಲ್ಲಿರೋ ಉಪಾಧ್ಯಕ್ಷರು ಒಬ್ಬರು ನಮಗೆ ತೊಂದರೆ ಆಯ್ತದೆ ನಮ್ಮ ಮಕ್ಳು ಮರಿ ನೋಡೋಕೆ ಅಂತ. ಆ ರೀತಿ ನೋಡೋದಾದ್ರೆ ಬಸ್ಸು ಕಾರೆಲ್ಲ ಹೋಯ್ತವೆ, ಟ್ರೈನ್ ಹೋಯ್ತದೆ, ಅವ್ರೆಲ್ರಿಗೂ ಹೆದರಿಕೆ ಆಯ್ತದೆ, ನಿಲ್ಲಿಸ್ಬಿಡ್ಬೇಕಾಗ್ತದೆ ಎಲ್ಲ ವಾಹನಗಳೆಲ್ಲ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು. ಅದರಿಂದ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದೀವಿ. ದಯವಿಟ್ಟು ಹೆಣ ಯಾರಿಗೂ ಇಂಡಿವಿಜುವಲ್ ಆಗಿ ಮಾಡ್ಕೊಳ್ಳೋಕೆ ಏನಿಲ್ಲ, ಸ್ವಂತ ಕಟ್ಟಡ ಅಲ್ಲ ಇದು. ವಾಹನ ನಿಲ್ಲಿಸ್ಕೊಳ್ಳೋಕ್ಕೋಸ್ಕರ, ಹೆಣ ಸಾಕ್ಷು ವಾಹನ ನಿಲ್ಲಿಸ್ಕೊಳ್ಳೋಕೆ ಪಂಚಾಯತಿ ಪ್ರಾಪರ್ಟಿಲೇ ಮಾಡ್ತಾ ಇರೋದು, ಯಾರ ಪ್ರಾಪರ್ಟಿನೂ ಅಲ್ಲ, ಅವ್ರದ್ದಲ್ಲ ಅದು. ಮೊದಲಿಂದ ಅನಾದಿ ಕಾಲದಿಂದ ಹೆಣ ಹೋಯ್ತಿದೆ. ಇದು ಹೆಬ್ಬಾಕ್ಲು ಗುಂಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಅವರು ಆಕ್ರಮಿಸ್ಕೊಂಡವ್ರೆ. ಅದನ್ನ ಯಾರು ಕೇಳ್ತಾ ಇಲ್ಲ ಪಂಚಾಯತಿಯವರು. ಅದನ್ನು ಆಕ್ರಮಿಸ್ಕೊಂಡಿರ್ತಕ್ಕಂಥ ಜನನೇ ಇದಕ್ಕೂ ಅಬ್ಜೆಕ್ಷನ್ ಮಾಡವ್ರೆ, ಈ ಜಾಗ ಹೊಡ್ಕೋಬೇಕು ಅಂತ. ಮತ್ತೆ ಊರೊಟ್ಟಿನವರು ಯಾರು ಇದಕ್ಕೆ ಅವಕಾಶ ಕೊಡ್ದೇನೆ ಇಲ್ಲಿ ಹೆಣ ನಿಲ್ಲಿಸ್ಕೊಳ್ಳೋ ವಾಹನ ನಿಲ್ಲಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡವ್ರೆ. ಇದನ್ನ ದಯವಿಟ್ಟು ಪ್ರಕಟಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಮೊದಲೇ ಸ್ವಾಮಿ, ಇದನ್ನ ಪಿಡಿಒನೇ ಮೊದಲಿಗೆ ಅರ್ಜಿ ಕೊಟ್ಟಿದ್ವಿ ಎಲ್ಲರೂ ಸೇರಿ, ಊರ ಒಟ್ಟು ಎಲ್ಲ ಸೇರಿ. ಆದ್ರೂ ಅವಾಗ ಏನು ಅಬ್ಜೆಕ್ಷನ್ ಮಾಡಿಲ್ಲ. ಈಗ ಮಾತ್ರ ಅಬ್ಜೆಕ್ಷನ್ ಮಾಡಿ ಇದನ್ನ ತಡಿಕ್ ನಿಲ್ಸ್ಕೊಂಡು ಇದನ್ನ ಹೊಡಿಕೆ ಇದು ಉನ್ನಾರ ಮಾಡ್ತಾ ಇದಾರೆ ಅಂತ ಇದು ನಮ್ಮ ಒಂದು ಹೇಳಿಕೆ. ಇದು ಏನಿದ್ರು ಊರೊಟ್ಟಿಗೆ ಸಂಬಂಧಪಟ್ಟದ್ದು, ಅದಕ್ಕೆ ಅದೇ ಹೊರಗಡೆ ಇರೋದು ಅಲ್ಲ, ಊರು ಗ್ರಾಮಸ್ಥಕ್ಕೆ ಸೇರಿದ ಜಾಗ ತಾನೇ ಇದು. ಅದನ್ನ ಏನಾರು ಮಾಡಿ ಇದನ್ನ ಕಟ್ಸ್ಕೊಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ ಊರಿನ ಗ್ರಾಮಸ್ಥರು. ಸರ್, ಇದು ಪ್ರಸಿದ್ಧವಾದ ಕೃಷ್ಣನ ದೇವಸ್ಥಾನ. ಇದು ಮುಜರಾಯಿ ಇಲಾಖೆ ನೋಡಿ. ಇದು ದೇವಸ್ಥಾನ ಐತೆ, ಇಲ್ಲಿ ಬಾತ್ರೂಮ್ ಇದೆ, ಇಲ್ಲೊಂದು ದೇವಸ್ಥಾನ ಐತೆ. ಈ ಬಾತ್ರೂಮ್ ನೀರು ಮತ್ತು ಮಳೆಯಾದ ನೀರೆಲ್ಲ ಪಾಯಿ ಕಿಳಿತಿದೆ. ಫುಲ್ಲು ಡೇಂಜರ್ ಆಯ್ತದೆ ಇದು ಪಾಯಿದು. ಇದು ತರುಗೊಳಿಸಿ ಅಲ್ಲಿ ಪಂಚಾಯತಿ ಜಾಗ ಇದೆ ಮಾಡಿ ಅಂತ ಗಮನ ಕೊಟ್ಟಿದ್ದೀನಿ. ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ, ಅದಕ್ಕೆ ಗಮನ ತಗೋತಾ ಇಲ್ಲ. ದಯವಿಟ್ಟು ಇದೊಂದು ಮಾಡ್ಕೊಡಿ ಸರ್. ನೋಡಿ ಅಕ್ಕಪಕ್ಕ ಎಲ್ಲ ಒಳಗಡೆ ಎಲ್ಲ ಗಲೀಜು ಎಷ್ಟಿದೆ ನೋಡಿ. ಡಿ ಕೆ ಸುರೇಶ್ ಅವರು ಬಂದಿದ್ರು, ಅವ್ರಿಗೂ ಅದೇ ಹೇಳೋದು, ಹೇಳೋದು. ಯಾರಿಗೆ ಹೇಳಿದ್ರು ಈ ಪಂಚಾಯತಿನಲ್ಲಿ ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಯಾರಿಗೂ ಲೆಟರ್ನು ಕೊಟ್ಟಿದ್ದೀವಿ ನಾವು, ಲೆಟರ್ ಕೊಟ್ಟರು ಅದಕ್ಕೆ ಏನು ಕಾರಣ ಕೊಡ್ತಾ ಇಲ್ಲ. ದೇವಸ್ಥಾನದಲ್ಲಿ ಸಂಬಂಧಪಟ್ಟವ್ರು ಅವರಲ್ಲ ಸರ್, ಇವರು ಅವ್ರಿಗೆ ಹೇಳಿ ಅವರು ಏನು ಇದಕ್ಕೆ ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ, ಇದಕ್ಕೆ ತಗೋತಾ ಇಲ್ಲ. ಅವ್ರಿಗೆ ಅಭಿವೃದ್ಧಿನೇ ಇಲ್ಲ ಈ ದೇವಸ್ಥಾನದಲ್ಲಿ. ವರಮಾನ ಬೇಜಾನದೆ. ಈ ದೇವಸ್ಥಾನ ಮುಂದೆ ನೋಡಿ ಸ್ವಲ್ಪ ಹಂಗೆ. ನಮ್ಗೆ ಇಂಥ MLA MP ತಿಳಿಸೋದ್ರೂ ಮಾಡ್ಕೊಡ್ತಾ ಇಲ್ಲ. ಪಂಚಾಯತಿ ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಎಂಥ ಅಧಿಕಾರಿಗಳಿಗೆ ಇಲ್ದಿದ್ಮೇಲೆ ಇವ್ರು ಏನು ಮಾಡಿದ್ರು ಏನು ಸುಖ ಇಲ್ಲ. ನಮಗೆ ಗೌರ್ಮೆಂಟ್ ಜಾಗ ಅಲ್ಲಿದೆ, ಅಲ್ಲಿ ಮಾಡಿಕೊಡುವಷ್ಟಕ್ಕೆ ನಮಗೆ ಇದು ಮಾಡಿಕೊಡಿ ಸರ್.